ಆಲ್ ರೈಟ್, ಹಿಂಗೆ ಕಂಟಿನ್ಯೂ ಆದರೆ ಮುಂದೊಂದು ದಿನ ಒಂದು ಕಾನೂನು ಬರಬೇಕಾಗತ್ತೆ. ಪ್ರೀತಿಸಕ್ಕೆ ಮೊದಲೇ ಅರ್ಜಿ ಹಾಕ್ಕೊಂಡು ಪರ್ಮಿಷನ್ ತಗೊಂಡು ಪ್ರೀತಿಸ್ಬೇಕು ಅಂತ. ಇದೇಂಥ ಮನೋಸ್ಥಿತಿಗಳು, ಲೆಕ್ಕಾಚಾರ. ನೇಹ ಪ್ರಕರಣ ಇನ್ನೂ ಅಲ್ಲಿ ನಮಗೆ ಮಾಸೇ ಇಲ್ಲ. ಹುಬ್ಬಳ್ಳಿನಲ್ಲಿ ಇನ್ನೊಂದು ನಡೆದಿದೆ ಅದೇ ಥರ. ವೀರಾಪುರ ಓಣಿಯ 21 ವರ್ಷದ ಅಂಜಲಿ ಎಂಬ ಯುವತಿಯನ್ನು ಯಾರೋ ವಿಶ್ವ ಗಿರೀಶ ಅಲಿಯಾಸ್ ಅವನು ನನ್ನ ಜೊತೆ ಸುತ್ತಾಡಕ್ಕೆ ಬಾ ಅಂತ ಕರಿತಿದ್ದೆ. ಅವಳು ನಾನು ಬರಲ್ಲ ಅಂದ್ಲಂತೆ. ಅದಕ್ಕೆ ಹೋಗಿ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಬೆಳಗಿನ ಜಾವ ಅವಳು ಬಾಗಿಲು ತೆಗಿತಿದ್ದಂಗೆ 4 ಬಾರಿ ಚುಚ್ಚಿಬಿಟ್ಟು ಪರಾರಿಯಾಗಿದ್ದಾನೆ ಪಾಪ. ಅಲ್ಲಿ ಲೇಡಿಗೆ ಹೇಳಿದ್ದು ನಾನು. ಅವಳು ರಕ್ತದ ಮಡುವೆಲ್ಲಿ ಬಿದ್ದಾಳೆ, ಪೋಷಕರು ಕಣ್ಣೀರಾಗಿದ್ದಾರೆ. ಅವಳು ಹೋಗೇ ಬಿಟ್ಟಿದ್ದಾಳೆ. ಅದು ಹೆಂಗೆ ಚಾಕು ಹಾಕಿದ್ನು. ಯಾಕಂದರೆ ಜನರಲಿ ಒಂದು ಸ್ಟ್ಯಾಬ್ ಇಂಜುರಿಗೆ ಬದುಕ್ಬೋದು 1-2ಕ್ಕೆ. ಅದು ಎಲ್ಲಿಗೆ ಹಾಕಿದ್ನು ಕರೆಕ್ಟಾಗಿ, ಅದು ಏನಾಯಿತು, ಹೋಗೇ ಬಿಟ್ಲು ಪಾಪ. ಜನ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ಇವತ್ತು. ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ಲು, ಅವಳ ಮನೆ ಮುಂದೆ. ಯಾಕಂದರೆ ರೋಸ್ ಹೋಗ್ತಾ ಇದ್ದಾರೆ ಜನ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಜನಕ್ಕೆ ಸಾಕಾಗೋಗ್ತಿದೆ ನಿಮ್ಮ ಕಚಡ ವ್ಯವಸ್ಥೆಗಳ ಬಗ್ಗೆ. ಯಾಕಂದರೆ ಈ ಪ್ರಕರಣದಲ್ಲಿ ಯಾರೂ ಎಲ್ಲೋ ಅಲ್ಲಿ ಹೇಳಿದ್ದು ಕೇಳಿಸ್ಕೊತಿದ್ದೆ. ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರಿ ಇದನ್ನು. ಆ ಹುಡುಗಿ ಅಜ್ಜಿ ಇನ್ಫಾರ್ಮ್ ಮಾಡಿದ್ದಾರೆ ಈ ಥರ ಆಗ್ತಾ ಇದೆ. ಹೆಡೆಮುರಿ ಕಟ್ಟಬೇಕಾ ಪೊಲೀಸ್ ಆಫೀಸರ್ನ? ಹಂಗಾರೆ ಲಜ್ಗೆಟ್ ಅವ್ರನ್ನ ತಗೊಂಬಂದು ಈ ಸರ್ಕಾರದಲ್ಲಿ ಮಾನ ಮರ್ಯಾದೆ ಇಲ್ಲದೆ ಇರೋರು ಬಳಸಬಾರ್ದು ಆ ಪದ ಅಂತೀನಿ. ನಿಮ್ಮ ಹತ್ರಕ್ಕೆ ಸಂಬಂಧಿಗಳಿಗಾದಾಗ ಏನು ಮಾಡ್ತೀನಿ, ಬಡ್ಕೊಂಡು ಸಾಯ್ತೀರಾ ಅವತ್ತಂಗಾರೆ. ಯಾವ ಸುಖಕ್ಕೆ ದುಡ್ಡು ಅಂತ ಸತ್ಕೊಂಡು 3 ಹೊತ್ತು ಕಾಲ ಕಳೀತೀರಿ. ನಾಚಿಕೆಟ್ಟವ್ರು ಅಂತಂದು ಅದೇನು ಹುಬ್ಳಿ ಕಸಾಯಿ ಖಾನೆನ ಇನ್ಫಾರ್ಮ್ ಮಾಡಿದ್ರೆ ಮಾತ್ರ ದೋಸ್ ಆಫೀಸರ್ಸ್ ವಿಲ್ ಹ್ಯಾವ್ ಟು ಬಿ ಹೌಲ್ಡ್ ಅಪ್ ಕಂಪ್ಲೀಟ್ಲಿ. ವಾಟ್ ಫಾರ್ ಡೆರೆಲಿಕ್ಷನ್ ಅವಾಗ ಗೊತ್ತಾಗದೆ ಇದ್ರೆ ಇಟ್ಸ್ ಆಲ್ ರೈಟ್, ಐ ಕ್ಯಾನ್ ಅಕ್ಸೆಪ್ಟ್ ಇಟ್. ಫ್ಯಾಮಿಲಿ ಇನ್ಫಾರ್ಮ್ ಮಾಡಿದ್ದಾರೆ ಅನ್ನೋದೇನಾದ್ರು ಇದ್ರೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅದೇನು ಈ ಸುಖಕ್ಕೆ ಕಮಿಷನರ್ ರೇಟು ಉಪ್ಪಿಗೆ ಹಾಕೊಂಡು ನೆಕ್ಕೊಳ್ಳಿ ಎಲ್ಲರೂ. 3 ಹೊತ್ತು ಇದೇ ಕೆಲಸ ಆಗೋಯ್ತು. ಬರೀ ಟ್ರಾನ್ಸ್ಫರು ಪೋಸ್ಟಿಂಗು. ಲಜ್ಗೆಟ್ಟವ್ರುಗಳಂತಂದು ಸರ್ಕಾರದಲ್ಲಿ ಮತ್ತು ಡಿಪಾರ್ಟ್ಮೆಂಟಲ್ಲಿ ಥೂ. ಈಗ 25 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಕಮಿಷನರ್ ರಜದಲ್ಲಿದ್ದಂತೆ ಬಂದ್ರಂತೆ. ಬರ್ದಿದ್ರೆ ಏನು ಮಾಡ್ಕೊಂಡು ನಡ್ಕೊಂಬರ್ಬೇಕಾಗಿತ್ತು. ಯಾರು ಕೇಳ್ತಾರೆ ನಿಮ್ಮನ್ನು? ಹುಬ್ಬಳ್ಳಿ ಹ್ಯಾಸ್ ಎ ಹಿಸ್ಟ್ರಿ ಆಫ್ ಆಲ್ ಸಚ್. ಇದು ಒಂದ್ಸರಿ ತುಂಬ ಏಟು ತಿಂದಿದೆ ಆ ಊರು, ಭಾಳ ಏಟು ತಿಂದಿದೆ. ಅದು ತುಂಬ ಗಾಯ ಇದೆ ಹುಬ್ಬಳ್ಳಿಗೆ. ಮತ್ತೆ ಏನ್ರಪ್ಪ ಇದು? ಥೋ ಮಾಡಿದ್ರೆ ನಾ ಹೇಳ್ತಿರೋದು ಪೊಲೀಸ್ನವ್ರಿಗೆ. ಫ್ಯಾಮಿಲಿ ಹೇಳ್ತಾ ಇದೆ ಸರ್, ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಚೆಕ್ ಮಾಡ್ತೀವಿ ಅಂತಾರೆ. ಇಟ್ ಈಸ್ ಅ ಶಾಕಿಂಗ್ ಥಿಂಗ್. ಅದು ಮಾಡಿದ್ದಾಗ ಒಂದು ಸಣ್ಣ ಪುಟ್ಟ ಅವ್ರು ಕರೆಸಿ ಅವನಿಗೆ ಅಟ್ಲೀಸ್ಟ್ ಅವನಿಗೊಂದು ಬುದ್ಧಿವಾದ ಹೇಳೋದಾದ್ರೂ ಮಾಡಿರ್ಬೇಕಾಗಿರೋದು. ಅದಾಗಿದ್ರೆ ಬಹುಶಃ ಆಗ್ತಿರ್ಲಿಲ್ಲ ಅಂತ ಗೊತ್ತಿಲ್ಲ, ಐ ಡೋಂಟ್ ನೋ. ಈಗ 2 ವಿಶೇಷ ತಂಡ ಉಪ್ಪಿಂಗ್ ಹಾಕೊಂಡು ನೆಕ್ಕೊಳ್ಳಿ ನಿಮ್ಮ ತಂಡಗಳನ್ನು. ಸಂಬಳ ತಗೋತಾರಂತೆ, ಸಂಬಳನ. ಶಾಲಾ ಕಾಲೇಜು ಕಾರ್ಯಸ್ಥಳಗಳಲ್ಲಿ ಮಹಿಳೆಯರಿಗೆ ಅತಿ ಹೆಚ್ಚು ಜಾಗೃತಿ ಮೂಡಿಸ್ತಾರಂತೆ. ಇಲ್ಲಿವರೆಗೂ ಮಣ್ಣು ತಿಂತ ಕೂತಿದ್ರ? ಆ ಮಗುನ ಕಾಲೇಜಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದ ಮೇಲೆ ಇದನ್ನು ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಇದ್ಮೇಲೆ ಯಾವ ಆಫೀಸರ್ಗಳಾದ್ರಿ ನೀವೆಲ್ಲ? ಕಾಕಿ ಬಟ್ಟೆ ಹಾಕ್ಕೊಳಕ್ಕೆ ಮೊದಲು 10 ಸರಿ ಯೋಚನೆ ಮಾಡಬೇಕು, ಹಾಕ್ಕೊಳಕ್ಕೆ ಯೋಗ್ಯರ ನಾವು ಅಂತ. ಸುಮ್ಮನೆ ಸ್ಟೈಲ್ಗೆಲ್ಲ ಬಟ್ಟೆ ಹಾಕೊಂಡು ಓಡಾಡೋದಿಲ್ಲಿ. ಮಹಿಳಾ ಆಯೋಗದವ್ರು ಕಾಗದ ಅಂತೆ, ಪೋಸ್ಟ್ ಮಾಸ್ಟರ್ಗಳು ಇವರು ಆಯೋಗದವರು. ಥೋ ಲಜ್ಗೆಟ್ಟವ್ರು ತಂದು. ಎ ಡೇ ವಿಲ್ ಕಮ್ ವೆನ್ ಪೀಪಲ್ ವಿಲ್ ಟೇಕ್ ದ ಲಾ ಇನ್ ಟು ಆ್ಯಕ್ಷನ್. ಸರಿ, ಇದನ್ನು ಕೈಗೆ ತಗೋತಾರೆ, ಕಾನೂನನ್ನ ತಗೊಂಡು ತಮ್ಮ ಸಿಕ್ಕಿದ ಜಾಗದಲ್ಲಿ ಬಡದಾಕ್ತಾರೆ. ಆಗ ಬಂದು ಪಾಠ ಮಾಡಬೇಡಿ ನೀವು, ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡಿ, ಪಾಠ ಮಾಡಬೇಡಿ ಬಂದು ನಮಗೆ. ನಮ್ಮನ್ನು ಕಾಯಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅನ್ನೋದಾದರೆ ನೀವು ನಮಗೆ ಬೇಕಿಲ್ಲ, ನಮ್ಮನ್ನು ನಾವು ಕಾಯ್ಕೊಳ್ಳೋಣ, ಅದಕ್ಕೆ ನಮಗೆ ಬೇಕಾದ ಮಾರ್ಗ ಹುಡುಕ್ಬಿಡೋಣ. ಹಂಗಾರೆ ವಾಟ್ ಸಾರ್ಟ್ ಆಫ್ ಇನ್ಸಿಡೆಂಟ್ಸ್ ಇವೆಲ್ಲ? ರಬ್ಬಿಶು, ಹೊಟ್ಟೆ ಉರಿಯತ್ತೆ. ಎಸ್, ಮನ್ಯಾಗಿದ್ಲು, ಬರ್ತಿದ್ಲಿ, ಅಕಸ್ಮಾತ್ ನಾನು ಭೇಟಾಗ್ತಿದ್ದೆ, ಮಾತಾಡ್ತಿದ್ಲು. ಒಂದ್ಸಲ ಅವ್ರ ಅಜ್ಜಿ ನನಗೆ ಹಿಂಗೆ ಹೇಳಿದ್ಲು, ಹಿಂಗೆ ನೋಡಪ್ಪ ಅವನು ಹಿಂಗೆ ಮಾಡಾಕತ್ತಾನ. ಅದ್ರ ಒಂದ್ ದಿವಸ ನಮ್ಮ ಹುಡುಗಿಗೆ ಏನು ಮಾಡ ಭಾಳ ಒತ್ತಡ ಮಾಡಿದ. ಅವತ್ತು ಕೆಲಸ ಬಿಟ್ಟು ಯಾರ ಹುಡುಗ ಅವ್ನು ತೋರ್ಸು 5 ಸಾಲಿ ಹತ್ರ ಮುತ್ರಿ ಕಟ್ಸ್ಯಾರ ಹೊಸದು. ಅಲ್ಲಿ ಕರ್ಸಿದ್ದು ಬಂದು ಅವ್ನು ನಾನು ನೋಡಿದ್ದು ಮುಚ್ಕೊಂಡಾವ. ನಾ ಏನು ಮಾಡಿದ್ರು ಬಾ ಎದುರುಗಡೆ ಅಂತಂದು. ನೋಡಿ ಇದು ಬಿಟ್ಬಿಡಿ, ಸೊಲ್ಲಲ್ಲ, ಆಯ್ತು ಬಿಡ್ತೇನೆ ತಗೊಂಡು ನಾವೇನು ಇದು ಹೋಗೋದಿಲ್ಲ ಅಂತಂದ. ಅಂದ್ಕೊಳ್ಳಿ ಈ ಥರ ಮಾತಿದ್ವಿ.
ಈಗ ನಾನು ಆ ಅಜ್ಜಿ ಜೊತೆ ನಾನು ಮಾತಾಡಿದ್ದೇನೆ. ಕಳೆದ 1 ವಾರದ ಹಿಂದೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಅವರ ತಂಗಿ ಮತ್ತು ಅಜ್ಜಿ ಹೋಗಿ ಅವ್ರು ಹೇಳಿದ್ದಾರೆ, ಈ ರೀತಿಯಾಗಿ ಫೋನ್ ಬಂದಿತ್ತು, ನಮ್ಮ ನೇಹ ಯಾವ ರೀತಿಯಾಗಿ ಕೊಂದಾರ ಅದೇ ರೀತಿ ನಿನ್ನೂ ಕೊಲ್ತೇನೆ ಅಂತಕ್ಕಂಥ ಮಾತನ್ನ ಕೊಲೆ ಮಾಡಿದಂಥ ಕೊಲೆಗಡಕ ಅವತ್ತು ಈ 1 ವಾರದ ಹಿಂದೆ ಇವ್ರಿಗೆ ಹೇಳಿದಾಗೂ ಕೂಡ ಬೆಂಡಿಗೇರಿ ಪೊಲೀಸ್ ಸ್ಟೇಷನಲ್ಲಿ ಯಾವ ಅಧಿಕಾರಿ ಇದ್ರು ಗೊತ್ತಿಲ್ಲ ನನಗೆ. ಅಧಿಕಾರಿಗಳು ಏನಾದರೂ ಕರೆಸಿ ತಕ್ಷಣ ಅದರ ಬಗ್ಗೆ ಕ್ರಮ ತಗೊಂಡಿತ್ತಂದ್ರೆ ಇವತ್ತು ಒಂದು ಜೀವವನ್ನು ಉಳಿಸಕ್ಕೆ ನಮಗೆ ಸಾಧ್ಯ ಇತ್ತು. ಆರೋಪಿ ಪತ್ತೆ ಕಾರ್ಯದ ಕುರಿತು ನಾವು ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ. ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗಿದ್ದಾರೆ ನಿಜ, ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ಟೇಷನ್ ಅವರು ಹೇಳ್ತಾರೆ. ಇಲಾಖಾ ವಿಚಾರಣೆ ಮಾಡಿ ತಪ್ಪಿಸ್ತರು ಯಾರಿದ್ದಾರೆ ಅವರ ಬಗ್ಗೆ ಕ್ರಮ ಜರುಗಿಸ್ತೀವಿ. ಹೆಣ್ಮಕ್ಕಳಿಗೆ ಸುರಕ್ಷಿತವಾದ ಒಂದು ವಾತಾವರಣ ನಿರ್ಮಿಸಬೇಕು ಅಂತ ಹೇಳಿ ಈಗಾಗಲೇ ಒಂದು ಮೀಟಿಂಗ್. ಯು ಆರ್ ಎ ಲೇಡಿ, ದಿ ಆನರಬಲ್ ಕಮಿಷನರ್. ಹೆಣ್ಮಕ್ಳಿಗೆ ಹಿಂಗೆ ಆಗ್ತಾ ಇದೆ, ಸುರಕ್ಷಿತವಾದ ಕ್ರಮ ತಗೊಂಡು ನೀವು ಈಗ ಹೇಳ್ತಾ ಇದ್ರೆ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಲಿಸನಿಂಗ್ ಟು ದಿಸ್. ಇದು ಈ ಪ್ರಕರಣಗಳಿಗೆ ಸರ್ಕಾರಗಳು ಮಧ್ಯಪ್ರವೇಶ ಮಾಡಬೇಕಾಗಿರೋದು. ನಿಮ್ಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಯಾಕೆ ಇರಬೇಕು ಅಂತ ನಾನು ಕೇಳೋದು. ನಂಗೆ ಅರ್ಥನೇ ಆಗ್ತಿಲ್ಲ ಇದರಲ್ಲಿ. ಪರ್ಟಿಕ್ಯುಲರ್ಲಿ ಭಾಳ ಕಷ್ಟಪಟ್ಟಿರ್ತಾರೆ. ಹೆಣ್ಣು ಮಕ್ಕಳಾಗಿದ್ದನ್ನು ಉಳಿಸ್ಕೊಳ್ಳೋದೇ ನಮ್ಮ ದೇಶದಲ್ಲಿ ಕಷ್ಟ ಅಂತ ಮೊದಲನೇ ಟಾಕು. ಅದೇ ಮೊದಲನೇ ಟಾಕ್ ನಮ್ಮ ದೇಶಕ್ಕೆ, ಹೆಣ್ಣು ಮಕ್ಕಳನ್ನ ಆದಮೇಲೆ ಉಳಿಸ್ಕೋಬೇಕು ಅನ್ನೋದು. ಅದಾದಮೇಲೆ ಅವ್ರನ್ನ ಬೆಳೆಸೋಕ್ಕೆ ಇನ್ನಷ್ಟು ಕಷ್ಟಪಟ್ಟಿರ್ತಾರೆ. ಅವನು ಯಾವನು ಲಡಕಾಸಿ ಕೋತಿ ಬಂದಂತೆ ಮಾಡಿದಂತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿ ಬಂದಿದ್ದಾರಂತೆ. ಹೇಳೋಕ್ಕಾಗದೆ ಇದ್ಮೇಲೆ ಏನು ಕರೆದು ಕೊಂಪೆ ಹಾಕ್ತೀರಿ ಪೊಲೀಸ್ ಸ್ಟೇಷನ್ಗಳಲ್ಲಿ? ನೀವು ಯಾವ ಸುಖಕ್ಕೆ ಪುರುಷಾರ್ಥಕ್ಕೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ ಹಂಗಾರೆ? ಇಫ್ ಯು ಪೀಪಲ್ ಕೆನಾಟ್ ಅಟೆಂಡ್ ಸಚ್ ಕಂಪ್ಲೇಂಟ್ಸ್, ಐ ಥಿಂಕ್ 25 ಲಕ್ಷ ದುಡ್ಡು ಅಲ್ಲ ಇದು ಇಂಪಾರ್ಟೆಂಟ್. ದಿಸ್ ಈಸ್ ಎ ಕ್ವಶನ್. ಹೌದು, ಮತ್ತಿನ್ನೇನು ಹೇಳಿ ನಾನು ಇದನ್ನು ಇಷ್ಟು ಅಂತ ನೋಡೋದು ಹೇಳಿ. ಇಂಥ ಗಜಿಬಿಜಿನ ಆಕ್ಸಿಡೆಂಟ್ ಆಯಿತು ಮೊನ್ನೆ ಏನೋ ವಿಜಯೇಂದ್ರ ಯಾವುದೋ ಪ್ರಕರಣಕ್ಕೆ, ಇದು ಕಾನೂನು ಸುವ್ಯವಸ್ಥೆ. ನಾನು ಅಂದೆ ಅಲ್ಲ, ಅದು ಕಾನೂನು ಸುವ್ಯವಸ್ಥೆ ಎಲ್ಲ ಹಂಗೆ ಖುಷಿಯಲ್ಲ. ದೀಸ್ ಆರ್ ಆಲ್, ಇಫ್ ದೇರ್ ಇಸ್ ಸಂಬಡಿ ಹೂ ಹ್ಯಾಸ್ ಗಾನ್ ಟು ಪೊಲೀಸ್ ಸ್ಟೇಷನ್ ಆ್ಯಂಡ್ ದಟ್ ಪೊಲೀಸ್ ಆಫೀಸರ್ ಕ್ರಮ ತಗೊಂಡಿಲ್ಲ ಅನ್ನೋದಿದ್ರೆ ಇಟ್ ಈಸ್ ಎ ಫಸ್ಟ್ ರಿಫ್ಲೆಕ್ಷನ್ ಆಫ್ ದಿ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್. ಅದು ಅಂದರೆ ಅರ್ಥ ಪೋಸ್ಟಿಂಗ್ಗಳನ್ನು ವ್ಯಾಪಾರಕ್ಕೆ ಇಟ್ಕೊಂಡು ಕೂತಿದ್ದೀರಿ ಸರ್ಕಾರಗಳಲ್ಲಿ. ಹಾಗಾಗಿ ನೋಬಡಿ ಕೇರ್ಸ್ ಎನಿಬಡಿ ಅಂತ ಅರ್ಥ ಆಯ್ತದು. ಥೂ, ದರಿದ್ರ. ಇಂಥವ್ರಗಳ ಜೊತೆ ಜೀವನ ಮಾಡಬೇಕು ನಾವು. ಎಸ್, ರಾಜ್ಯದ ನಾನಾ ಕಡೆ ಆತ್ಮಹತ್ಯೆ ಪ್ರಕರಣಗಳು ನಡೆದಿವೆ. ಬೆಂಗಳೂರಿನ ಕೆಂಗೇರಿಯಲ್ಲಿ ಚಿನ್ನದಾಸೆಗೆ ಯುವತಿಯೊಬ್ಬಳು ಮನೆ ಮಾಲೀಕಿಯನ್ನೇ ಹತ್ಯೆ ಮಾಡಿದ್ದಾಳೆ. 14 ವರ್ಷದ ಮೋನಿಕಾ ಸಾಲ ತೀರಿಸಲು ಹಾಗೂ ಶೋಕಿ ಜೀವನ ನಡೆಸಲು ಈ ಕೃತ್ಯ ನಡೆಸಿದ್ದಾಳೆ. ತನ್ನ ಪ್ರಿಯಕರನನ್ನ ಗಂಡ ಅಂತ ಹೇಳಿ ಬಾಡಿಗೆಯನ್ನ ಪಡ್ಕೊಂಡಿದ್ಲು. ಇನ್ನು ಹಂತಕಿ ಮೋನಿಕಾಳನ್ನ ಈಗ ಕೆಂಗೇರಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಈ ಪ್ರಕರಣ ಇದು ದುರಾಸೆ, ಲೈಫ್ ಸ್ಟೈಲ್ ಹಾಗೆ ಮಾಡಿಕೊಂಡಿರೋ ದುರಾಸೆ. ಇದನ್ನು ನಾನು ಲಾಯಕ್ಕಿಲ್ಲ, ಡಿಪಾರ್ಟ್ಮೆಂಟ್ನಲ್ಲಿ ಯಾರು ಏನೂ ಮಾಡ್ತಿಲ್ಲ ಅಂತ ಅನ್ನಕ್ಕೆ ಬರಲ್ಲ. ಐ ಕೆನಾಟ್. ಯಾವ ಪೊಲೀಸ್ ವ್ಯವಸ್ಥೆಯು ಯಾವುದೇ ಪ್ರಪಂಚದ ಯಾವುದೇ ಭಾಗದಲ್ಲಿ ಝೀರೋ ಕ್ರೈಮ್ ಮಾಡೋಕ್ಕಾಗಿಲ್ಲ. ಸಿಶಿಲ್ಸ್ ಅಂತ ದೇಶದಲ್ಲೂ 2 FIR ಆಗುತ್ತೆ ವರ್ಷಕ್ಕೆ, ಅಟ್ಲೀಸ್ಟ್ ಅಷ್ಟಾರು ಆಗುತ್ತೆ. ಝೀರೋ ಇಲ್ಲ ಸೊಸೈಟಿನಲ್ಲಿ. ಸಾವಿರ ವರ್ಷಗಳಿಂದಲೂ ನಮ್ಮಲ್ಲಿ ಝೀರೋ ಕ್ರೈಮ್ ಅಂತಿಲ್ಲ. ಐ ಅಗ್ರಿ. ಈಗ ಈ ಪ್ರಕರಣನೂ ಹೌದು. ಬಟ್ ಹುಬ್ಳಿದಿದೆಯಲ್ಲ, ಅದು ಏನಾದರೂ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿ ಬಂದ ಮೇಲೆ ಯಾರು ಅಟೆಂಡ್ ಮಾಡಿಲ್ಲ ಅಂದಾಗ ಪೊಲೀಸ್ ಕಮಿಷನರ್ ಕೂತ್ಕೊಂಡು ಸೂಕ್ಷ್ಮ ಸ್ಥಳಗಳಲ್ಲಿ ಮಾಡ್ತೀವಿ, ವಿಶೇಷ ತಂಡ ಮಾಡಿದ್ದೀವಿ ಅನ್ನೋಕ್ಕೆ ನೀವೇನು PROನಾ? ಓಕೆ, ಅಮಿತ್ ಶಾ ಹೇಳ್ತಾರೆ ನಾವೇನಾರು 400 ಸೀಟ್ ಬರಬೇಕು, ತೋರಿಸ್ತೀವಿ ನೋಡ್ರಿ. ಆ ಪಾಕ್ ಆಕ್ಯುಪೈಡ್ ಆಕ್ರಮಿತ ಕಾಶ್ಮೀರ ಇದೆ, ಅದು ಕಿತ್ಕೊಂಡು ಬರ್ತಾ ಇರೋದೆ ನಮ್ಮ ಕಡೆಗೆ ಅಂತ ಯಾವ ಕರ್ಕೊಂಬರಿ. ಆ ಮಣಿಶಂಕರ ಯಾರ ಮಾತೆಲ್ಲ ಕೇಳಬೇಡಿ. ಅವ್ನು ಬಂಬಿದೆ ಅಂತೆಲ್ಲ ಎದುರಿಸಿದ್ರು. ಇದೊಂಥರ ಹಾವಿದೆ ಅಂತ ಎದುರಿಸ್ದಂಗೆ ಯಾವನು ಕೇಳ್ತಾರೆ ಇವ್ರನ್ನೆಲ್ಲ. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದ ಮೇಲೆ ಅದಕ್ಕೆ ರೂಲ್ಸ್ ಫ್ರೇಮ್ ಆಗಿರಲಿಲ್ಲ. ರೂಲ್ಸು ಫ್ರೇಮ್ ಆಯ್ತು. ಈಗ ಅದರ ಪರಿಣಾಮವಾಗಿ ಮೊದಲ ಹಂತದಲ್ಲಿ 14 ಜನ ಮುಸ್ಲಿಮರೇತರು, ಅಂದರೆ ಬಾಂಗ್ಲಾದೇಶ, ಪಾಕಿಸ್ತಾನ, ಭಾರತಕ್ಕೆ ಬಂದವ್ರಿಗೆ, ಅಫ್ಘಾನಿಸ್ತಾನದಿಂದ ಬಂದವರಿಗೆ ಪೌರತ್ವವನ್ನು ಇವತ್ತು ನೀಡಲಾಗಿದೆ, ಸರ್ಟಿಫಿಕೇಟನ್ನು ಅವ್ರಿಗೆ. ಸೊ ಪ್ರಾಸೆಸ್ಸು ಅಂದರೆ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈಗ ಅವ್ರಿಗೆ ಮಾತ್ರ ಸಿಗತ್ತೆ. ಎಸ್. ಉತ್ತರ ಪ್ರದೇಶದ ಲಕ್ನೋನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ನೀಡಿದ ಎಲ್ಲ ಭರವಸೆಯನ್ನು ಈಡೇರಿಸಿದೆ. 5 ಕೆಜಿ ಪಡಿತರದ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. 10 ಕೆಜಿ ಪಡಿತರ ಕೊಡ್ತೀವಿ ಅಂತ ಹೇಳಿದ್ದೀವಿ, ಭರವಸೆನ ಈಡೇರಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. 10 ಕೆಜಿ ಎಲ್ಲಿ ಕೊಟ್ಟರು? ಕರ್ನಾಟಕದಲ್ಲಿ ಭರವಸೆ ಕೊಟ್ಟಿದ್ದಾರೆ, ಈಗ ನೆಕ್ಸ್ಟ್ ಈಡೇರಿಸ್ತೀವಿ ಅಂತ ಸರ್.
ಕರ್ನಾಟಕದಲ್ಲಿ ಎಲ್ರಿ ಕೊಟ್ಟರು ಮಾಡಿದ್ದೀವಿ, ಕರ್ನಾಟಕದಲ್ಲಿ ಎಂದಿದಾರಲ್ಲ. ಕಾಸು ಕೊಡ್ತಾ ಇರೋದು ಸರ್. ಕಾಸು 5 kg ಕೊಡ್ತಿರೋದು, 5 kg ಗೌರ್ಮೆಂಟ್ ಆಫ್ ಇಂಡಿಯಾ ಆದದು ಹೌದು, ಇವ್ರದಲ್ಲ. ಪೂರ್ತಿ 10 ಅಲ್ಲ. ಇವ್ರು ಇನ್ನೂ 5 kg ಕಾಸು ಕೊಟ್ರೆ ನೀವು ಒತ್ತು ಕೊಟ್ಟಂಗೆ. ಮೋಸದ ಲೆಕ್ಕ ಇದು. ಆ ಸ್ವಾತಿ ಮಾಲಿವಾಲ್ದು ಗಲಾಟೆ ಆಗಿದೆಯಲ್ಲ, ಅರವಿಂದ್ ಕೇಜ್ರಿವಾಲ್ ಮನೆ ಒಳಗಡೆನೆ ಅವನ ಬಾರಿಸ್ಬಿಟ್ಟ ಅವ್ನು ಪಿ ಎ ಅಂತ. ಅದನ್ನ ಪ್ರಶ್ನೆ ಕೇಳಿದ್ರು, ಖರ್ಗೆ ಉತ್ತರನೇ ಕೊಡಲಿಲ್ಲ. ಸುಮ್ಮನೆ ನಿಮ್ಗೆ ಆತರಿಸ್ಕೊಂಡು ಕುತ್ಕೊಂಡ್ಬಿಟ್ರಪ್ಪ, ಉತ್ತರನೇ ಕೊಡಲಿಲ್ಲ. ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಅನ್ನೋ ಸಂಬಂಧ ಇಲ್ಲ, ಅದೆಲ್ಲ ಮಾತಾಡೋಕ್ಕಾಗತ್ತಾ? ಇಂಡಿಯಾ ಕೂಟಕ್ಕೆ ಬೇರೆ ಅವ್ರದ್ದಾಗಿದ್ರು ಮಾತಾಡ್ಬೋದಾಗಿತ್ತು. ಖರ್ಗೆ ಅವ್ರು ಮಾತಾಡಲಿಲ್ಲ ಅದನ್ನು. ಇನ್ನು ಲೋಕಸಭೆ ಎಲೆಕ್ಷನ್ ನಂತರ ಕರ್ನಾಟಕ ಸರ್ಕಾರ ಪತನ ಆಗುತ್ತೆ ಅಂತ ಬಿಜೆಪಿ ಅವರು ಭ್ರಮೆಯಲ್ಲಿ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಅಶೋಕ್ ಠಾಕರ್ ಕೊಟ್ಟಿದ್ದಾರೆ. 17 ಶಾಸಕರು ಹೋಗ್ತಾರೆ ಅನ್ಕೊಂಡಿದ್ರ, 90 ಹೋಗ್ತಾರೆ ಮಹಾರಾಷ್ಟ್ರಗೆ ಅನ್ಕೊಂಡಿದ್ರ. ಪ್ರಧಾನಿಯವರು ಗಂಟು ಮೂಟೆ ಕಟ್ಟೋದೇ ಬಾಕಿ. ಆದರೆ ಮೋದಿಯವರು ನೀವೆಲ್ಲ ಗಂಟು ಮೂಟೆ ಕಟ್ಟಬೇಕು ಅಂತ ಏನೂ ಆಗಲ್ಲ. ಸುಮ್ಮನೆ ಉಡಾಪೆ ಹೊಡಿಬೇಡಿ ಬಿ ಜೆ ಪಿಯವರು. 90 ಅಲ್ಲಿ ಕಳಿಸ್ಬಿಟ್ರಂತೆ. ಯಾಕೆ ಇಲ್ಲಿ ಕಾಂಗ್ರೆಸ್ದು 132 ತಗೊಂಬಿಟ್ರಪ್ಪ ನೋಡೋಣ. ಯಾವ ನಿಮ್ಮನ್ನು ಬೇಡ ಅಂದಿರೋನು? ಯೋಗ್ಯತೆ ಇದ್ದಿದ್ರೆ ನೀವೇ ತಗೋಬೇಕಾಗಿತ್ತು 100 ಸೀಟನ್ನು. ಬೇಡ, ಅದ್ಯಾಕೆ ತಗೊಳ್ಳಿಲ್ಲ ನೀವು? ನಿಮ್ಮನ್ನ ಯಾವನಾರು ತಡೆದಿದ್ನಾ ಈ ರಾಜ್ಯದಲ್ಲಿ? ಅದ್ಯಾಕಪ್ಪ ಕಡಿಮೆ ಸೀಟಿಗೆ ಬಂದು ಬಿದ್ದುಬಿಟ್ರಿ? ತಗೋಬೇಕಾಗಿತ್ತಪ್ಪ 100ನ್ನ. ಅದಾಗಲಿಲ್ಲ ಅಲ್ಲಿ. ಇಲ್ಲಿ 90 ತಗೋತಾರಂತೆ. ಇದು ಹೆಂಗೆ ಅಂದರೆ, ನಾನು ಓದಿಲ್ಲ ಎಕ್ಸಾಮ್ ಬರೆಯೋಕ್ಕೆ, ಪಕ್ಕದ ಹುಡುಗ ಅವನ ಹತ್ರ 30 ಮಾರ್ಕ್ಸ್ ತಗೊಂಡು ಸೈಡಿಂದ ಬರ್ಕತ್ತೀನಿ ಸೈಡಲ್ಲಿ ಅಂದಂಗೆ. ಹಂಗಾಯ್ತು ಪ್ರತಿಪಕ್ಷದ ನಾಯಕರ ಮಾತು. ಅದಕ್ಕೆ ಅವರೇನು ಯಾರು ಕಾಂಗ್ರೆಸ್ನವರು, ಅವ್ರ ಸರ್ಕಾರ ಇರಲ್ರಿ ಶಿಂದೆ ಸರ್ಕಾರ. ಅವ್ರ ಸರ್ಕಾರ ಇರುತ್ತೋ ಬಿಡುತ್ತೋ, ನಿಮ್ಮ ಸರ್ಕಾರ ನೋಡ್ಕೊಂಡು ಕೆಲಸ ಮಾಡಿ ಸುಮ್ಮನೆ ಕರ್ನಾಟಕದಲ್ಲಿ. ಅದು ನೋಡ್ಕೊಳ್ಳೋಕ್ಕಲ್ಲಿ ಜನ ಇದ್ದಾರೆ, ಅಲ್ಲಿ ಮಾಡ್ಕೋತಾರೆ ಅವರು. 11 JDS ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ ಯಾರೋ ಹೇಳಿದಾರಂತೆ. ನಿಮ್ಗೆ ಯಾಕಪ್ಪ ಬೇಕು ಸಂಪರ್ಕ? ನಿಮಗೆ ಬಾಯಿ ಮುಚ್ಕೊಂಡಿರೋಕ್ಕಾಗಲ್ವಾ ಕಾಂಗ್ರೆಸ್ನವ್ರಿಗೆ? ಇರೋದು ಸಾಲದ 132 ನಿಮಗೆ. ನೀವು 11 ಅವ್ರು ಯಾಕಪ್ಪ ಸಂಪರ್ಕಕ್ಕೆ ಹಾಕಬೇಕು? ಶಾರ್ಟೇಜ್ ಏನು ಶಾರ್ಟೇಜ್ ಇದೆಯಾ ನಿಮಗೆ? ಬುರಿ ಇದೇ ಆಗೋಯ್ತು ಕಚಡ ಬುದ್ಧಿಗಳು. ಎಸ್, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ ಸರ್ಕಸ್ ಕೊನೆಗೊಂಡಿದೆ. ನಿಂಗರಾಜೇಗೌಡ ಅವರಿಗೆ ಮೊದಲನೇದಾಗಿ ಬಿಜೆಪಿ ಘೋಷಣೆ ಮಾಡಿತ್ತು. ಅನಂತರದಲ್ಲಿ ಈಗ ಜೆಡಿಎಸ್ಗೆ ಬಿಟ್ಕೊಟ್ಟ ಕಾರಣ ವಿವೇಕಾನಂದ ಅವರಿಗೆ ಟಿಕೆಟ್ನ ಫೈನಲ್ ಮಾಡಲಿದೆ. ಇನ್ನು ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ ಶಿವಮೊಗ್ಗದ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ. ಆದರೆ ಇದಕ್ಕೆ ಬಂಡಾಯವನ್ನ ಎತ್ತಿದ್ದಾರೆ ರಘುಪತಿ ಭಟ್ ಅವರು. ಅವರು ನಾಳೆ ಮೈಸೂರಿನಲ್ಲಿ ಪಕ್ಷೇತರ ಆಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ರಾಜ್ಯಾದ್ಯಂತ ಮುಂಗಾರಿನ ಮಳೆ ಪೂರ್ವ ಮುಂಗಾರು ಜೋರಾಗಿದೆ. ಹಾಸನದಲ್ಲಿ ಭಾರೀ ಮಳೆ, ಜನಜೀವನ ಅಸ್ತವ್ಯಸ್ತ. ಚಿಕ್ಕಮಗಳೂರಿನಲ್ಲೂ ಎಲ್ಲ ಕಡೆ ಮಳೆ ಆದಂಗೆ ವರದಿಗಳು ಬಂದಿದೆ. ಬೀದರು, ಬಾಲ್ಕಿ, ಔರಾದಲ್ಲಿ ಎಲ್ಲ ಕಡೆ. ಅದೇ ರೀತಿ ಬಳ್ಳಾರಿ, ಚಾಮರಾಜನಗರ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಶಿವಮೊಗ್ಗ ಜಿಲ್ಲೆಗಳಲ್ಲೂ ಮಳೆ ಬಂದು ವರದಿ ಬಂದಿದೆ. ಗಂಗಾವತಿಯಲ್ಲೂ ಬಂದಿದೆ. ರಾಯಚೂರಿನ ನಾರಾಯಣಪುರ ಜಲಾಶಯದಿಂದ ತೆಲಂಗಾಣಕ್ಕೆ ನೀರು ಹರಿಯುತ್ತಿರೋದನ್ನ ಅಲ್ಲಿ ರೈತರು ವಿರೋಧಿಸಿದ್ದಾರೆ. ಯಾಕೆಂದರೆ ಇಲ್ಲಿ 33 TMC ಸಂಗ್ರಹ ಇದೆ, 14 TMC ಇದೆ ಅಷ್ಟೇ. ಈಗಾಗಲೇ ಯಾಕೆ ನೀರು ಬಿಡ್ತಾ ಇದ್ದೀರಿ ಅಂತ ಹಂಗೆಲ್ಲ ಕೇಳಬಾರ್ದಪ್ಪ ನೀವುಗಳು. ಅಕ್ಕಪಕ್ಕ ಇರೋರೆಲ್ಲ ಬ್ರದರ್ಸ್ ಇರ್ತಾರೆ, ಇಲ್ಲಿದ್ದವರು ಬ್ರದರ್ಸ್ ಇರ್ತಾರೆ ಅಂತ ಬ್ರದರ್ ಹೇಳ್ತಾರೆ. ಎಸ್, 35 ಕೋಟಿ ಕಂತೆ ನಗದು ಸಿಕ್ಕ ಪ್ರಕರಣದಲ್ಲಿ ಜಾರ್ಖಂಡ್ ಗ್ರಾಮೀಣಾಭಿವೃದ್ಧಿ ಸಚಿವ ಆಲಂಗೀರ್ ಆಲಂರನ್ನ ಜಾರಿ ನಿರ್ದೇಶನಾಲಯ ಬಂಧನಕ್ಕೆ ಒಳಪಡಿಸಿದೆ. ಅಕ್ರಮ ಹಣ ವಹಿವಾಟಿನಲ್ಲಿ ಇಡಿ ರಾಂಚಿಯಲ್ಲಿ ವಿಚಾರಣೆಗೆ ಒಳಪಡಿಸಿತ್ತು. ಆದರೆ ವಿಚಾರಣೆಗೆ ಅವರು ಸಹಕಾರವನ್ನು ಕೊಟ್ಟಿರಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಬಂಧನಕ್ಕೆ ಒಳಪಟ್ಟಿದ್ದಾರೆ.